ಎಲ್ರಿಗೂ. ನನ್ನ ಹೆಸರು ರಕ್ಷಿತಾ ಅಂತ. ನಾನು ರಾಮನಗರದಿಂದ ಬರ್ತಿರೋದು. ನನ್ನ ಫ್ರೆಂಡ್ ಕಡೆಯಿಂದ ಒಂದು ಅಡ್ವಾನ್ಸ್ ಹೇರ್ ಸ್ಟೈಲ್ ರೆಹಾನ್ ಸರ್ ಅವ್ರದ್ದು ಹೇರ್ ಸ್ಟೈಲ್ ಇತ್ತು ಮಾಸ್ಟರ್, ಬಂದಿದ್ದೆ. ಒಂದು ಡೇ ಮಾಸ್ಟರ್ ಕ್ಲಾಸ್ ಏನೋ ಇತ್ತು, ಬಂದಿದ್ದೆ. ನಾನು ತುಂಬಾ ಕಡೆ ವಿಚಾರಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ, ಬೇರೆ ಬೇರೆ ಅಕಾಡೆಮಿಕ್ಸ್ಗಳಿಗೆ ಹೋಗಿದ್ದೀನಿ. ಅಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರಿಂದ ಮತ್ತೆ ಟೈಮಿಂಗ್ಸ್ ಪಿಕಪ್ ಮಾಡಕ್ ನನಗೂ ಮಗು ಇದೆ, ಮನೆ ನೋಡ್ಬೇಕು, ಎಲ್ಲ ಮಾಡ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿರ್ಲಿಲ್ಲ. ನಾನು ಹತ್ರ ಕೇಳಿದೆ, ಹಿಂಗ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಮ್ಯಾಮ್, ಏನ್ ಮಾಡೋದು ನಂಗೆ ಗೊತ್ತಿಲ್ಲ, ಎಲ್ಲಾ ಟ್ರೈನರ್ಸ್ ಕನ್ನಡದಲ್ಲಿ ಹೇಳ್ಕೊಡ್ತಾರ, ಕಲಿಯಕ್ ಆಗತ್ತ ನಾನು ಏನು ಅಂತ. ಮ್ಯಾಮ್ ನನಗೆ ಪುಷಪ್ ಮಾಡಿದ್ರು, ಕಲಿಬೋದು, ಇಷ್ಟು ನಾಲೆಡ್ಜ್ ಇದೆ, ನೀನು ಮಾಡಬಾರ್ದು, ಮಾಡು ಅಂದ್ಬಿಟ್ಟು. ನಾನು ಬರಕ್ಕಿಂತ ಮುಂಚೆ ಹೇಗಿದ್ದೆ, ಇಲ್ಲಿ ಬಂದಾದ್ಮೇಲೆ ಏನಾಗಿದ್ದೀನಿ, ತುಂಬಾ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಮಾತಾಡೋದ್ರ ಆಗಿರ್ಬೋದು, ಕಸ್ಟಮರ್ ಹ್ಯಾಂಡಲಿಂಗ್ ಆಗಿರ್ಬೋದು, ನಾನ್ ಕೆಲಸ ಮಾಡ್ತಿರೋದಾಗಿರ್ಬೋದು, ನಾನ್ ಮಾಡ್ತಿರೋ ಕೆಲಸನ ಸ್ವಲ್ಪ ಬಿಲ್ಡ್ ಮಾಡ್ಕೊಂಡಿದೀನಿ, ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದೀನಿ. ಹಿಂಗ್ ಮಾಡ್ತಿರೋದು ಕೂಡ ಇನ್ನೂ ಸ್ವಲ್ಪ ಮೇಲೆ ನಮ್ಮ ನೇಮ್ ಉಳಿಸ್ಬೇಕಲ್ವಾ, ಎಲ್ಲಿ ಕಲ್ತಿದ್ದು ಅಂತ. ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ನ್ಯಾಚುರಲ್ಸ್ ಬಂದ್ಮೇಲೆ. ತುಂಬಾ ಹೇಳ್ಕೊಳಕ್ ಆಗಲ್ಲ ಅಷ್ಟು. ಬಂದು ಒಂದು 2-3 ಮಂತ್ಸಿಗೆ ನಂದು ಕಾಲು ಫ್ರಾಕ್ಚರ್ ಆಯ್ತು. 6 ಮಂತ್ ಅನ್ಸುತ್ತೆ ಬ್ರೇಕ್ ತಗೊಂಡೆ. 6 ಮಂತ್ ಬೇರೆ ಅಕಾಡೆಮಿಕ್ಸ್ಗಳಲ್ಲಿ ಈ ತರ ಅಪರ್ಚುನಿಟಿ ಕೊಡಲ್ಲ ನನಗೆ. ಮ್ಯಾಮ್ ನನ್ಗೆ ಒಂಥರ ಮದರ್ ತರ, ನನ್ಗೆ ಎರಡನೇ ತಾಯಿ ಅಂತಾನೆ ಹೇಳ್ಬೋದು. ಬಟ್ ಖುಷಿ ಆಗತ್ತೆ. ಬೇರೆ ಕಡೆ ಕಂಪೇರ್ ಮಾಡಿದಾಗ ಯಾರು ಸೇರಿಸ್ಕೊಂತಿರ್ಲಿಲ್ಲ ಅನ್ಕೊಂತೀನಿ. ಅಷ್ಟು ಫೀಸ್ ಪೇ ಮಾಡಿಸ್ಕೊಂಡು ನಿಮ್ದೇನಿದೆ ಪೀರಿಯಡ್ ಕಂಪ್ಲೀಟ್ ಆಗಿದೆ ಹೋಗಿ ಅಂತ ಕಳಿಸ್ಬೋದಿತ್ತು. ಬಟ್ ಅವ್ರ ಹತ್ರ ಮಾಡಿಲ್ಲ. ರೆಸ್ಟ್ ಮಾಡೋ, ಎಷ್ಟೇ ದಿನ ಆದ್ರೂ ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ, ನಾನು ನಿನ್ ಜೊತೆಲಿ ಇದ್ದೀನಿ, ಮುಂದೆ ಮಾಡ್ಕೊಂಡ್ರು ಕೂಡ ನಾನು ಇರ್ತೀನಿ ಅನ್ನೋ ಒಂದು ಬೆಂಬಲ ಕೊಟ್ಟಲ್ಲ, ನನಗದು ತುಂಬಾ ಖುಷಿ ಆಯ್ತು. ಇಲ್ಲಿವರೆಗೂ ಈ ತರ ಬಂದು ನಿಂತ್ಕೊಂಡು ಫೇಸ್ ಮಾಡಿ ಮಾತಾಡ್ತೀನಿ. ಒಂದು ಸೆಮಿನಾರ್ ಕ್ಲಾಸ್ ಮಾಡಿದ್ರು, ಕಾನ್ಫಿಡೆಂಟ್ ಬರ್ಲಿ ಸ್ಟೂಡೆಂಟ್ಸ್ ಗಳ ಕಡೆಯಿಂದ. ಒಂದು ಬೇರೆ ಕಡೆ ಹೋದಾಗ ನೀವು ಟ್ರೈನರ್ ಆಗ್ಬೇಕು, ಒಂದು ಏನೇನು ಇದಿರ್ಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಆಪರ್ಚುನಿಟಿ ಕೊಟ್ರು. ನಂಗೆ ಅದ್ರಲ್ಲೂ ಕೂಡ ತುಂಬಾ ಖುಷಿ ಆಯ್ತು. ಅಷ್ಟು ಜನಕ್ಕೆ ನಾನು ನಿಂತ್ಕೊಂಡು ಟೀಚ್ ಮಾಡ್ತಿದ್ದೀನಲ್ಲ, ಅದು ಒಂದು ಖುಷಿ. ಕಾನ್ಫಿಡೆಂಟ್ ಬಿಲ್ಡ್ ಮಾಡಿದ್ರು ನಂಗೆ ಅದು ಸಿಕ್ಕಾಬಟ್ಟೆ. ಇವಾಗ ಯಾವ ಲೆವೆಲ್ಗೆ ಹೋಗಿ ಈಗಲೂ ಕೂಡ ನಾನು ಅಕಾಡೆಮಿ ಮಾಡ್ಬೋದು, ನಾನು ಮಾಡ್ತೀನಿ. ನಮ್ಮ ಯಜಮಾನ್ರಿಗೆ ನನ್ನ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇರ್ಲಿಲ್ಲ. ಏನ್ ಮಾಡಕ್ಕಾಗುತ್ತೆ ನಿಮ್ ಕೈಲಿ, ಮಾಡೋದು ಏನ್ ಪಾರ್ಲರ್ ಸರ್ವಿಸ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡಿರ್ಬೋದು ಅಷ್ಟೇನೆ, ಬೇರೆ ಏನು ಮಾಡಕ್ಕೆ. ಇವಾಗ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬಂದಿದೆ, ಓ ನನ್ನ ಹೆಂಡತಿ ಏನು ಮಾಡ್ತಾರೆ ಅಂತ. ಇಷ್ಟೆಲ್ಲ ನಾನು ಕಾನ್ಫಿಡೆಂಟ್ ಬರ್ಸ್ಕೊಳ್ಳೋಕೆ ಕಾರಣ ಶಿಲ್ಪ. ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಅವ್ರಿಗೆ ಯಾವತ್ತೂ ಮರೆಯಲ್ಲ. ಇಲ್ಲಿ ಬಂದಿದ್ದ ನಾನು ಯಾವತ್ತು ಹತ್ತಿದ ಏನಿನ ಮರಿಬಾರ್ದಂತೆ. ಕೆಲವ್ರು ಮರೀತಾರೆ, ಇಲ್ಲಿ ಕಲ್ತಿದ್ದೀನಿ ಅಂತ ಜಂಬದಲ್ಲೂ ಹೇಳ್ಕೊಳಲ್ಲ ಕೆಲವರು. ನಾನ್ ಪ್ರೌಡ್ ಆಗಿ ಹೇಳ್ಕೊತೀನಿ, ನಾನು ಇವ್ರ ಹತ್ರನೇ ಕಲ್ತಿದ್ದು. ಇಷ್ಟು ಚೆನ್ನಾಗಿ ಕಲಿಯಕ್ ಆಗಿದ್ದು ಇವ್ರ ಹತ್ರನೇ ಅಂತಾನೆ ಹೇಳ್ಬೋದು.